ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭಾಗ್ಯ ಕ್ರಿಯೇಟಿವ್ ವ್ಲಾಗ್ಸ್. ಇವತ್ತು ನಾನು ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಮಾಡೋದು ಹೇಗೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಮೆಜರ್ಮೆಂಟ್ನ ಕೊಬ್ಬರಿ, ಬೆಲ್ಲ, ಕಡಲೆ, ಎಳ್ಳು ಹಾಗೂ ಕಡಲೆ ಬೀಜ ತೊಗೊಂಡಿದ್ದೀನಿ. ಈಗ ಒಂದೊಂದನ್ನೇ ಕಡಿಮೆ ಊರಿನಲ್ಲಿ ನಿಧಾನವಾಗಿ ಹುರ್ಕೋಬೇಕಾಗತ್ತೆ ಫ್ರೆಂಡ್ಸ್. ಮೊದಲಿಗೆ ಒಂದು ಬಾಣಲಿ ಇಟ್ಟು ಸ್ಟವ್ ಹತ್ತಿಸ್ಕೊಳ್ಳಿ. ನಂತರ ಅದಕ್ಕೆ ನಾವು 1 ಕಪ್ ಕಡಲೆ ಬೀಜ ತೊಗೊಂಡಿದ್ದೀವಲ್ಲ, ಅದನ್ನು ಹಾಕ್ಕೊಂಡು ಕಡಿಮೆ ಊರಿನಲ್ಲಿ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನಾವು ಉರಿ ಜಾಸ್ತಿ ಮಾಡಿ ಹುರ್ಕೊಂಡ್ರೆ ಕಡಲೆ ಬೀಜ ಎಲ್ಲ ಕಪ್ಪಗಾಗುತ್ತೆ, ಹಾಗೆ ಅದು ಕ್ರಿಸ್ಪಾಗಿ ಕೂಡ ಇರಲ್ಲ. ಹಾಗಾಗಿ ಆದಷ್ಟು ಕಡಿಮೆ ಊರಿನಲ್ಲಿ ಹುರ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಈ ಥರ ಕಡಲೆ ಬೀಜ ಹುರಿದು ಅದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಂಡು ನಂತರ ನಾವು ಎಳ್ಳನ್ನು ಕೂಡ ಚಿಟಪಟ ಅಂತ ಸೌಂಡ್ ಬರೋವರೆಗೂ ಕಡಿಮೆ ಊರಿನಲ್ಲಿ ನಿಧಾನವಾಗಿ ಹುರ್ಕೋಬೇಕು. ಇಲ್ಲ ಅಂತ ಅಂದರೆ ಎಳ್ಳೆಲ್ಲ ಸೀದು ಹೋಗುತ್ತೆ ಫ್ರೆಂಡ್ಸ್. ಎಳ್ಳನ್ನ ಆದಷ್ಟು ಕಡಿಮೆ ಊರಲ್ಲಿ ಹುರ್ಕೊಂಡು ಅದನ್ನು ಕೂಡ ಒಂದು ಬೌಲ್ಗೆ ತೆಗೆದಿಟ್ಕೋಬೇಕಾಗತ್ತೆ. ಎಳ್ಳು ಹುರಿದಾದ ನಂತರ ನೋಡ್ತಾ ಇದ್ದೀರಲ್ಲ, ಕಡಲೆ ಬೀಜ ಹೇಗೆ ಸಿಪ್ಪೆ ಎಲ್ಲ ಹೋಗ್ತಾಯಿದೆ. ತಣ್ಣಗಾದ್ಮೇಲೆ ನೀಟಾಗಿ ಹುರಿದಿದ್ರೆ ಅದು ಒಂದು ಸಿಪ್ಪೆ ಅಂಟ್ಕೊಳ್ಳಲ್ಲ, ಎಲ್ಲ ಹೋಗುತ್ತೆ. ಕಡಲೆ ಬೀಜನ ಹುರಿದು ಆ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಇಟ್ಕೋಬೇಕು. ನಂತರ ಕೊಬ್ಬರಿನ ಸಿಪ್ಪೆ ತೆಗೆದಿಟ್ಕೋಬೇಕು ಫ್ರೆಂಡ್ಸ್. ಇದು ಟಪ್ಪರ್ವೇರ್ದು ಒಂದು ಪೀಲರ್ ಬರುತ್ತೆ, ಅದರಲ್ಲಿ ತೆಗೆಯೋದ್ರಿಂದ ನೋಡಿ ಎಷ್ಟು ತಿನ್ನಾಗಿ ಬರುತ್ತೆ. ತೆಗಿಲಿಕ್ಕೂ ಕೂಡ ತುಂಬ ಈಸಿ ಇದರಲ್ಲಿ. ನಾನು ಯಾವಾಗಲೂ ಪ್ರತಿ ವರ್ಷ ನಾನು ಟಪ್ಪರ್ವೇರ್ ಪೀಲರಲ್ಲೇ ಸಿಪ್ಪೆನ ತೆಕ್ಕೊಳ್ಳೋದು. ಸಿಪ್ಪೆನ ತೆಗೆದು ನಾನು ಕೊಬ್ಬರಿನ ಪೀಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಈ ಚಾಪಿಂಗ್ ಬೋರ್ಡಲ್ಲಿ ತುಂಬ ಚೆನ್ನಾಗಿ ಕೊಬ್ಬರಿ ಆಗ್ಬೋದು, ಬೆಲ್ಲ ಆಗ್ಬೋದು ಕಟ್ ಮಾಡಲಿಕ್ಕೆ ತುಂಬಾ ಸುಲಭ. ನಾವು ಎಷ್ಟು ಸಣ್ಣಕ್ಕೆ ಬೇಕಾದರೂ ಇದರಲ್ಲಿ ಕಟ್ ಮಾಡ್ಕೋಬೋದು. ಕಟ್ ಮಾಡಲಿಕ್ಕೂ ತುಂಬ ಈಸಿ ಕೂಡ ಹೌದು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಸಣ್ಣಕ್ಕೆ ನೀಟಾಗಿ ಬರುತ್ತೆ ಅಂತ ಹೇಳಿ. ಇದಾದ ನಂತರ ಬೆಲ್ಲ ಕೂಡ ಕಟ್ ಮಾಡ್ಕೋಬೇಕಾಗತ್ತೆ. ಬೆಲ್ಲನ ತಂದಮೇಲೆ ಒಂದು ದಿನ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಕಟ್ ಮಾಡೋದ್ರಿಂದ ಪುಡಿ ಕಡಿಮೆ ಬರುತ್ತೆ. ಇಲ್ಲ ಅಂತ ಅಂದರೆ ಏನಾಗುತ್ತೆ, ಸಾಫ್ಟಾಗಿರುತ್ತಲ್ಲ, ಕಟ್ ಮಾಡುವಾಗ ಆದಷ್ಟು ಪುಡಿ ಬರುತ್ತೆ. ಹಾಗಾಗಿ ಒಣಗಿಸ್ಬಿಟ್ಟು ಕಟ್ ಮಾಡಿ ಇಟ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ನಾನು ಕಡಲೆ ಬೀಜ, ಕೊಬ್ಬರಿ ಸಿಪ್ಪೆ ತೆಗೆದು ಪೀಲ್ ಮಾಡಿರೋದು, ಬೆಲ್ಲ, ಕಡಲೆ, ಹುರಿದಿರ್ತಕ್ಕಂಥ ಎಳ್ಳು ಎಲ್ಲವೂ ರೆಡಿಯಾಗಿದೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಬೆಲ್ಲ ಎಲ್ಲ ಒಂದಿನ ಒಣಗಿಸ್ಕೊಂಡಿದ್ದೀನಿ ಕಟ್ ಮಾಡಿ. ಅದ್ರ ಪುಡಿ ಎಲ್ಲ ತೆಗೆದು ನೀಟಾಗಿ ಇಟ್ಕೊಂಡಿದ್ದೀನಿ. ನಂತರ ಒಂದು ಬೌಲ್ ತೊಗೊಂಡು ಅದಕ್ಕೆ ಇಟ್ಕೊಂಡಿರ್ತಕ್ಕಂಥ ಎಳ್ಳು, ಕಡಲೆ ಬೀಜ ಹಾಗೂ ಕೊಬ್ಬರಿ, ನಂತರ ಬೆಲ್ಲ, ಈ ಎಲ್ಲವನ್ನು ಸೇರಿಸಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಎಲ್ಲವೂ ಒಂದು ಬೌಲ್ಗೆ ಹಾಕ್ಕೊಂಡಾಗಿದೆ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂದರೆ ಎಲ್ಲ ಒಂದೇ ಕಡೆ ಉಳಿದ್ಬಿಡುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಎಲ್ಲವೂ ತಿನ್ನುವಾಗ ಹದವಾಗಿ ಬಾಯಿಗೆ ಸಿಗುತ್ತೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಎಳ್ಳು ಬೆಲ್ಲ ಎಷ್ಟು ಈಸಿಯಾಗಿ ರೆಡಿ ಆಯಿತು ಅಂತ ಹೇಳಿ. ಈಗ ಎಳ್ಳು ಬೆಲ್ಲ ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದನ್ನೊಂದು ಸರ್ವಿಂಗ್ ಬೌಲಲ್ಲಿ ಹಾಕಿಟ್ಟಿದ್ದೀನಿ. ಸಕ್ಕರೆ ಹೆಚ್ಚು ಕೂಡ ಮನೆಯಲ್ಲೇ ಮಾಡಿರ್ತಕ್ಕಂಥ ಸಕ್ಕರೆ ಹೆಚ್ಚು. ನೋಡಿದ್ರಲ್ಲ, ಸಂಕ್ರಾಂತಿ ಹಬ್ಬಕ್ಕೆ ಬೇಕಾಗಿರ್ತಕ್ಕಂಥ ಎಳ್ಳು ಬೆಲ್ಲ ಹಾಗೆ ಸಕ್ಕರೆ ಹೆಚ್ಚು ರೆಡಿಯಾಗಿದೆ.